ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ರಾಜಣ್ಣ ಹಾಗೂ ಉಪನ್ಯಾಸಕರಾದ ಡಾಕ್ಟರ್ ಶಿವಪ್ರಸಾದ್ BC ರವರುಗಳು ತಮ್ಮ ಸೇವಾ ಅವಧಿಯ ನಿವೃತ್ತಿ ಹೊಂದಿದ ಹಿನ್ನೆಲೆ ಕಾಲೇಜಿನ ಉಪನ್ಯಾಸಕ ವೃಂದ ಹಾಗೂ ಸ್ನೇಹಿತರು ಮತ್ತು ಹಿತೈಷಿಗಳು ಪ್ರೊಫೆಸರ್ ಡಿ ರಾಜಣ್ಣ ಹಾಗೂ ಡಾಕ್ಟರ್ ಶಿವಪ್ರಸಾದ್ BC ರವರುಗಳನ್ನು ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು. ಪ್ರಾಂಶುಪಾಲರಾಗಿ ಆ ಪ್ರಾಂಶುಪಾಲರ ಕುರ್ಚಿಯ ಮೇಲೆ ಕೂತಂತಹ ಎಲ್ಲ ಅಧಿಕಾರ, ಎಲ್ಲ ಆದೇಶ ಮಾಡುವಂತಹ ಹಕ್ಕನ್ನ ಹೊಂದಿದಂತಹ ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರು ನಿಜಕ್ಕೂ ಏನ್ ಮಾಡಿದ್ರು? ತಮ್ಮ ಅಧಿಕಾರವನ್ನ ಚಲಾಯಿಸ್ಬಿಟ್ರ? ನಿಜಕ್ಕೂ ಕುರ್ಚಿಯ ಒಂದು ಮಹತ್ವವನ್ನ ತೋರಿಸ್ಬಿಟ್ರ ಅಂತ ನಾವು ನೋಡೋದೇ ಆದ್ರೆ, ಆದೇಶ ಅಧಿಕಾರ ಎರಡನ್ನೂ ಬದಿಗೊತ್ತಿ, ಆದೇಶ ಅಧಿಕಾರ ಎರಡನ್ನೂ ಬದಿಗೊತ್ತಿ ಮಾನವೀಯತೆಗಷ್ಟೇ ಬೆಲೆ ಕೊಟ್ಟ ಸದಾ ಹಸನ್ಮುಖದ ರಾಜನಾಗಿದ್ರು ನಮ್ಮ ರಾಜಣ್ಣವರು. ಅವ್ರು ಯಾವತ್ತೂ ಕೂಡ ತಮ್ಮ ಆದೇಶ ಆಗಲಿ ಅಧಿಕಾರ ಆಗಲಿ ಎಂದೂ ಕೂಡ ಅವರು ಚಲಾಯಿಸಲಿಲ್ಲ. ಅವರ ಒಂದು ದೊಡ್ಡ ಗುಣ. ಹಾಗೆ ಒಳ್ಳೆಯದನ್ನಷ್ಟೇ, ಒಳ್ಳೆಯತನವನ್ನಷ್ಟೇ ಬಿತ್ತಿದ, ಬೆಳೆದ, ಅದನ್ನಷ್ಟೇ ಉಂಡ ಮಹಾರಾಜರಾಗಿದ್ರು ನಮ್ಮ ರಾಜಣ್ಣ ಸರ್ ಅವರು. ಅವ್ರು ಯಾವತ್ತೂ ಕೂಡ ತಮ್ಮ ಆ ದಾರಿಯನ್ನ ಬಿಟ್ಟು ಯಾವತ್ತೂ ಕೂಡ ಅವರು ಕದಲಿಲ್ಲ. ಹಾಗೆ ಇನ್ನೊಂದು ಗುಣ, ಅದು ಒಳ್ಳೆ ಗುಣನ ಅಥವಾ ಅವರ ದುರ್ಬಲ ಗುಣನ ಅದನ್ನ ನೀವೇ ನಿರ್ಧಾರ ಮಾಡಿ. ಒಂದು ಹಾಡು ಕೂಡ ಇದೆ, ಹಿಂದೆ ಬಂದರೆ ಒದೆಯದ, ಮುಂದೆ ಬಂದರೆ ಹಾಯದ, ಸಹನೆ ತಾಳ್ಮೆಯ ಪುಣ್ಯಕೋಟಿ ಈ ರಾಜ ನಮ್ಮ ಪ್ರಾಂಶುಪಾಲರಾದಂತಹ ಶ್ರೀಯುತ ರಾಜಣ್ಣ. ಶಿವಪ್ರಸಾದ್ ಸರ್ ಅವರು ಅವರ ಮನವೊಲಿಸುವ ಮಾತುಗಾರಿಕೆ, ಸ್ನೇಹ ಸಂಬಂಧಗಳಿಗೆ ಜೋತು ಬೀಳುವ ವಾಡಿಕೆ, ಜಾತಿ ಗೀತಿಗೆ ಎಂದಿಗೂ ತೋರಿಸದ ಮಡಿವಂತಿಕೆ, ಕಿರಿಯರೊಂದಿಗೆ ಕಿರಿಯರಾಗುವ, ಸಮಕಾಲೀನರೊಂದಿಗೆ ಪ್ರಬುದ್ಧತೆ ತೋರುವ ನಡವಳಿಕೆ, ಯಾವುದನ್ನು ಅತಿ ಮಾಡಿಕೊಳ್ಳದ ಬುದ್ಧಿವಂತಿಕೆ, ವೃತ್ತಿ ಬದುಕಿನಲ್ಲಿನ ಏರುಪೇರುಗಳಿಂದ ಬಸಿದ ಬೆವರಿನಿಂದ ಕಂಡುಕೊಂಡಿರುವ ಜೀವಂತಿಕೆ, ತಾವು ನಂಬಿದ ಆದರ್ಶದಲ್ಲಿ ಯಾವುದೇ ಗೊಂದಲ ಇಲ್ಲದ ಹಸನ್ಮುಖತೆಯ ಶ್ರೀಮಂತಿಕೆ ಅಂತ ಒಂದು ಒಳ್ಳೆಯ ಗುಣ ಅವರು ಹೇಳಿ ನಮ್ಮ ನಿಜವಾದಂತಹ ಭಾವಿಕೆ. ನಮ್ಮ ನಡುವೆ ಬಹಳ ಹಸನ್ಮುಖರಾಗಿ ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂತಹ ಒಂದು ಗುಣ ಅವ್ರಿಗೆ ಇತ್ತು ಅಂತ ಹೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಈಗ ಇರುವ ಒಂದು ಈ ನಿವೃತ್ತಿಯ ಹಂತಕ್ಕೆ ಬರೋದೇ ಸಾಕಷ್ಟು ಅಡೆತಡೆಗಳು ಇರುವಂತಹ ಸಂದರ್ಭ. ಅವನ್ನೆಲ್ಲ ಮೀರಿ ಇವತ್ತು ಏನ್ ಮಾಡಿದ್ದಾರೆ, ಒಂದು ಜೀವನದ ಹೊಸ ಆರಂಭಕ್ಕೆ ಒಂದು ನಿಂತಿದ್ದಾರೆ. ಇವರಿಬ್ಬರನ್ನೂ ಕುರಿತು ಈ ಸಂದರ್ಭಕ್ಕೆ ಸೂಕ್ತ ಅಂತ ಆಲೋಚನೆ ಮಾಡಿಕೊಂಡು ಬಂದಂತ ಮಾತುಗಳನ್ನ ಆಡಿದ್ರು ಅಂತ ನನಗನ್ಸಲ್ಲ. ಅವರ ಹೃದಯಾಂತರಾಳದ ಮಾತುಗಳು, ಇವರಿಬ್ಬರ ವ್ಯಕ್ತಿತ್ವ ಅವರ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಅಚ್ಚೊತ್ತಿತ್ತು, ಪ್ರಿಯವಾಗಿತ್ತು, ಇಷ್ಟವಾಗಿತ್ತು, ಆತ್ಮೀಯವಾಗಿತ್ತು. ಅವುಗಳನ್ನ ಯಾವ ಮಾತುಗಳಲ್ಲಿ
ಅಭಿವ್ಯಕ್ತಿಸಬಹುದಾಗಿತ್ತೋ ಆ ಕೆಲಸವನ್ನ ರಂಗಪ್ಪನವರು ಮಾಡಿದ್ದಾರೆ ಮತ್ತು ಅರುಣ್ ಕುಮಾರ್ ಮಾಡಿದ್ದಾರೆ. ಅರುಣ್ ಕುಮಾರ್ ಇವರಿಬ್ಬರ ಬಗ್ಗೆ ಬಹಳ ಸೊಗಸಾದ 2 ಕವಿತೆಗಳನ್ನು ಕೂಡ ರಚನೆ ಮಾಡಿ ನನ್ನ ಮುಂದೆ ಇಟ್ಟಿದ್ದಾರೆ. ಅದು ಕೂಡ ನನಗೆ ಹೆಚ್ಚು ಖುಷಿ ಕೊಟ್ಟಂತ ಕವಿತೆ. ರಾಜಣ್ಣನವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೃಷ್ಣರಾಜಪುರ, ಇಲ್ಲಿ 2003ರಿಂದ 2008ರವರೆಗೆ 5 ವರ್ಷಗಳ ಕಾಲ ನನ್ನ ಸಹೋದ್ಯೋಗಿಯಾಗಿದ್ದವರು. ಸಹೋದ್ಯೋಗಿಯಾದ ಸಂದರ್ಭದಲ್ಲಿ ಮತ್ತು ಅಲ್ಲಿಂದ ನಾನು ವರ್ಗಾವಣೆಯಾಗಿ ಸರ್ಕಾರಿ ಕಲಾ ಕಾಲೇಜಿಗೆ ಬಂದ ನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಜಾಜಿನಗರಕ್ಕೆ ಬಂದಾಗ ಅಲ್ಲೂ ಕೂಡ ನಾನು ಇವತ್ತು ನಡೆಯುತ್ತಿರುವ ಸೇವಾ ನಿವೃತ್ತಿಯಂತೆ ನಿವೃತ್ತಿ ಪಡೆದು ನನ್ನ ಪ್ರವೃತ್ತಿಯ ಕಡೆಗೆ ಗಮನ ಕೊಟ್ಟ ಮೇಲೂ ಕೂಡ ರಾಜಣ್ಣನವರ ಸಂಬಂಧ ನಿರಂತರವಾಗಿದೆ. ಅದಕ್ಕೆ ಕಾರಣ ಕೃಷ್ಣರಾಜಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜಣ್ಣ ಮತ್ತು ನಮ್ಮ ನಡುವೆ ಬೆಳೆದಂಥ ಒಂದು ಆತ್ಮೀಯವಾಗಿರುವಂಥ ಮಧುರವಾಗಿರುವಂಥ ಬಾಂಧವ್ಯ. ಇಂಥ ಒಂದು ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಂಥ ರಾಜಣ್ಣ ಮಾಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಪ್ರಾಂಶುಪಾಲರಾಗಿ ಬಂದಾಗ ನಾನು ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದೇನೆ ಅಂತ ಹೇಳಿದಾಗ ನಾನು ನಿಜವಾಗ್ಲೂ ಕೂಡ ಹೆಮ್ಮೆ ಆಯಿತು. ಅವರು ಪ್ರಾಂಶುಪಾಲರಾದ ನಂತರ ಮೊಟ್ಟ ಮೊದಲ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಕಾರ್ಯಕ್ರಮನ ಅತಿಥಿಯಾಗಿ ಬಂದಿದ್ದೆ. ಈಗ 1 ವರ್ಷದ ಹಿಂದೆ ಇಲ್ಲಿ ನಡೆದಂಥ ಒಂದು ವಿಚಾರ ಸಂಕಿರಣಕ್ಕೆ ನಾನು ಅತಿಥಿಯಾಗಿ ಬಂದಿದ್ದೆ. ಈಗ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಸಂಬಂಧ ಆತ್ಮೀಯವಾಗಿ ಮುಂದುವರಿತಾ ಇದೆ. ಪ್ರಾಂಶುಪಾಲರಾಗಿ ರಾಜಣ್ಣ 2 ವರ್ಷಗಳ ಕಾಲ ತಮ್ಮ ವೃತ್ತಿಯನ್ನ ಹೇಗೆ ನಡೆಸಿದ್ದಾರೆ. ಪ್ರಾಂಶುಪಾಲರು ಅಂತ ಅಂದ್ರೆ ಒಂದ್ ಕಡೆ ಕಾಲೇಜು ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳು, ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥವರು, ವಿದ್ಯಾರ್ಥಿಗಳು, ಅಧ್ಯಾಪಕರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳ ಪೋಷಕರು, ಇವರೆಲ್ಲರ ನಡುವೆ ಸಿಕ್ಕಾಕೊಂಡು ಅದನ್ನ ಜಾಣ್ಮೆಯಿಂದ ಕುಶಲತೆಯಿಂದ ನಿಭಾವಣೆ ಮಾಡಬೇಕಾದಂಥ ವ್ಯಕ್ತಿ. 2008ನೇ ಇಸ್ವಿನಲ್ಲಿ ಎಂಪಿಲ್ ಮಾಡ್ಕೊಂತಾರೆ. ಅವರು ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥವ್ರಿಗೆ ಏನು ಕರ್ತವ್ಯಗಳು, ಅವ್ರ ಜವಾಬ್ದಾರಿಗಳು ಅನ್ನೋದ್ರ ಬಗ್ಗೆ, ನಂತರದಲ್ಲಿ ಬೆಂಗಳೂರು ನಗರದ ಕೊಳಗೇರಿ ನಿವಾಸಿಗಳ ಮಾನವ ಹಕ್ಕುಗಳ ಜಾಗೃತಿ ಬಗ್ಗೆ ಒಂದು PhD ಪದವಿಯನ್ನು ಪಡ್ಕೊಳ್ತಾರೆ. ಒಬ್ಬ ಉಪನ್ಯಾಸಕನಾಗಿ ನಿವೃತ್ತರಾಗ್ತಾರೆ, ಒಬ್ಬರು ಪ್ರಾಂಶುಪಾಲರಾಗಿ ನಿವೃತ್ತರಾಗ್ತಾರೆ. ನಮ್ಮ ಸೇವೆ ಆರಂಭದ ದಿನದಂತೆ ನಿವೃತ್ತಿ ದಿನಾಂಕ ನಿಗದಿಯಾಗಿರ್ತದೆ. ಯಾವಾಗ ಪ್ರವೃತ್ತಿ ಆಗ್ತದೋ ಅದರ ಮುಂಬರಹ ನಿವೃತ್ತಿ ಅಂತ. ಆದರೆ ಹೇಗಿರಬೇಕು ಆ ಸೇವಾವಧಿಯ ದಿನಗಳು ಅನ್ನೋದನ್ನು ನಾವು ವಿವೇಚಿಸಿಕೊಂಡಾಗ, ಒಳ್ಳೆಯವರಿರೋದೂರು, ಕಳ್ಳರೊಡನಾಟ, ಸುಳ್ಳರ ಮಾತುಗಳು, ಇವು 3 ಕೆಸರೊಳಗೆ ಹುಳ್ಳು ತೊಳೆದಂತೆ ಸರ್ವ. ಇದನ್ನು ಅರ್ಥೈಸ್ಕೊಂಡು ನಾವು ನಡ್ಕೊಳ್ಬೇಕು. ಮುಂದಿನ ಜೀವನ ಹೆಂಗಿರ್ಬೇಕು? ನಾವು ನಿವೃತ್ತರಾಗ್ತಕ್ಕಂಥದ್ದು ಶಾಂತ ರೀತಿಯಲ್ಲಿ ಮತ್ತು ತಾಳ್ಮೆಯ ರೀತಿಯಲ್ಲಿ, ಸಹಕಾರದ ರೀತಿಯಲ್ಲಿ ಎಲ್ಲ ಬರ್ತಕ್ಕಂಥ ಕಷ್ಟಗಳನ್ನು ಎದುರಿಸ್ಕೊಂಡು ಕೊನೆಯವರೆಗೆ ಸುಖವಾದ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಳ್ಳೋದು.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.